ಇವತ್ತಿನ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ನೂತನವಾಗಿ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗಿರುವಂತಹ ಶ್ರೀ ಮಣಿಕಂಠರವರೇ, ರೈತ ಹೋರಾಟಗಾರರಾದಂತಹ ರಂಗಸ್ವಾಮಿ ಅವರೇ, ರಮೇಶ್ ಕುಮಾರ್ ಅವರೇ, ಚಿದಾನಂದರವರೇ, ಸೋಮಶೇಖರ್ ಅವರೇ, ಮಧುಸೂದನ್ ರವರೇ ಮತ್ತು ಈ ಕಾರ್ಯಕ್ರಮದ ಆಯೋಜಕರಾದ ಸತೀಶ್ ರವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಬಂಧುಗಳೇ, ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಹಾಸನದಂತಹ ಭಾಗದಲ್ಲಿ ಅಂತ ನಾನು ಭಾವಿಸ್ತೀನಿ. ಬಹುಶಃ 7-8 ವರ್ಷಗಳಿಂದ ಇದನ್ನ ಮಾಡ್ಕೊಂಡು ಬರ್ತಿದ್ದೀವಿ ಅಂತ ಸತೀಶ್ ಅವರು ಹೇಳಿದ್ದ ನೆನಪು. ಅವರು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮತ್ತು ವಿವಿಧೋದ್ದೇಶ ಸಮಾಜ ಸೇವಾ ಸಮಿತಿ ಹಾಗೂ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ರಾಜ್ಯದ ಹಲವಾರು ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಆಹ್ವಾನಿಸಿ ಅವರ ಮೂಲಕ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ SSLCಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಉತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳನ್ನ ಇಲ್ಲಿ ಕರೆಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸಿ ರಾಜ್ಯದ ಅನೇಕ ಚಿಂತಕರಿಂದ, ಗಣ್ಯರಿಂದ, ಸಮಾಜ ಸೇವಕರಿಂದ ಒಂದಷ್ಟು ವಿಚಾರಗಳನ್ನ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಈ ಕಾರ್ಯಕ್ರಮವನ್ನ ಚನ್ನರಾಯಪಟ್ಟಣದಂತಹ ಜಾಗದಲ್ಲಿ ಮಾಡ್ತಾ ಇರೋದಕ್ಕೆ ಅವರನ್ನ ಮತ್ತು ಅವರೆಲ್ಲ ಸಂಗಾತಿಗಳನ್ನ ನಾನು ಅಭಿನಂದಿಸ್ತಾ, ಚನ್ನರಾಯಪಟ್ಟಣಕ್ಕೆ ಬಹುಶಃ ನಮ್ಮ ಕರ್ನಾಟಕದಲ್ಲಿಯೇ ಅತ್ಯಂತ ಪುರಾತನವಾದ ಇತಿಹಾಸ ಇದೆ. ಈ ಚನ್ನರಾಯಪಟ್ಟಣ ತಾಲೂಕಿಗೆ ಕರ್ನಾಟಕದ ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಯಾವ ರೀತಿ ಅಂತ ಗೊತ್ತಿದೆ, ಗೊತ್ತಿಲ್ಲ ಅಂತಲ್ಲ. ಬಹುಶಃ 300 ಕ್ರಿಸ್ತಪೂರ್ವ 300 ಅಂದರೆ 2300 ವರ್ಷಗಳ ಹಿಂದೆನೆ ಈ ಭಾರತವನ್ನ ಒಂದು ದೊಡ್ಡ ಬೃಹತ್ ದೇಶವಾಗಿ ಕಟ್ಟಿದಂತಹ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಗಾಲದಲ್ಲಿ ಇಲ್ಲಿಗೆ ಶ್ರವಣಬೆಳಗೊಳಕ್ಕೆ ಬಂದು ಶ್ರವಣಬೆಳಗೊಳದ ಒಂದು ಗುಹೆಯಲ್ಲಿ ಭದ್ರಬಾಹು ಅಂತ ಅವರ ಗುರುಗಳ ಜೊತೆಯಲ್ಲಿ ತನ್ನ ಕೊನೆಯ ದಿನಗಳನ್ನ ಕಳೀತಾನೆ. ಮತ್ತು ನಿಮಗೆ ಗೊತ್ತಿರಬಹುದು, ಜೈನರಲ್ಲಿ ಸಲ್ಲೇಖನ ಅನ್ನುವಂತಹ ಒಂದು ವ್ರತ ಇದೆ. ಸಾಯುವಾಗ ತಮ್ದೆಲ್ಲ ಜೀವನ ಮುಗಿದಿದೆ ಅನ್ನುವಾಗ ಅದನ್ನ ಸಲ್ಲೇಖನ ವ್ರತ ಅಂದ್ರೆ ಉಪವಾಸ ಪೂರ್ತಿ ಏನನ್ನೂ ಸ್ವೀಕರಿಸದೆ ಉಪವಾಸ ಇದ್ದು ಜೀವವನ್ನ ಕಳೆದುಕೊಳ್ಳುವಂತದ್ದು. ಅಂತಹ ಸಲ್ಲೇಖನ ವ್ರತವನ್ನ ತೆಗೆದುಕೊಂಡು ಇಲ್ಲೇ ಸಾಯ್ತಾನೆ ಅನ್ನುವಂತಹದನ್ನ ಒಂದಷ್ಟು ಇತಿಹಾಸದ ವಿಚಾರಗಳು ಹೇಳುತ್ತವೆ. ಆದ್ರೆ ಅದು ಎಷ್ಟು ಸತ್ಯ ಎಷ್ಟು ನಿಜ ಅನ್ನೋದು ಇನ್ನೂ ಸ್ವಲ್ಪ ಡಿಬೇಟ್ ಅಲ್ಲಿದೆ. ಆದ್ರೆ ಅಷ್ಟನ್ನ ಹೌದು ನಿಜ ಅಂದ್ಕೊಂಡ್ರೆ ಮತ್ತೆ 5-6ನೇ ಶತಮಾನದಲ್ಲಿ ಶ್ರವಣಬೆಳಗೊಳದಲ್ಲಿ ಒಂದಷ್ಟು ಗುಹೆಗಳು ನಿರ್ಮಾಣವಾಗಿದ್ವು, ಬಸದಿಗಳು ನಿರ್ಮಾಣವಾಗಿದ್ವು ಅಂತ ನಾವು ನೋಡಿದ್ರೆ, ಈ ಭಾಗದಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಅಷ್ಟು ಪುರಾತನವಾದಂತಹ ವಸತಿ ಇದ್ದಂತಹ ಪ್ರದೇಶಗಳು ಬಹಳ ಕಡಿಮೆ ಇದ್ವು. ಒಬ್ಬ ಚಂದ್ರಗುಪ್ತ ಮೌರ್ಯ, ಇವತ್ತಿನ ಪಾಟಲಿಪುತ್ರ, ಅಲ್ಲಿಂದ ಸುಮಾರು 2,500 ಗಂಗಾ ನದಿಯ ತಟದಿಂದ ಇಲ್ಲಿ ಹೇಮಾವತಿ ಎನ್ನುವಂತ ಒಂದು ತೊರೆಯ ಸ್ಥಳಕ್ಕೆ ಇಲ್ಲಿಗೆ ಬಂದು ಆತ ಇಲ್ಲಿ ತನ್ನ ಕೊನೆಯ ಜೀವನವನ್ನ ಕಳೀತಾನೆ ಅಂದ್ರೆ ಯಾವುದೋ ಒಂದು ಆಕರ್ಷಣೆ, ಯಾವುದೋ ಒಂದು ಶಕ್ತಿ ಈ ನೆಲಕ್ಕೆ ಆತನನ್ನ ಬರಮಾಡಿಕೊಂಡಿರುತ್ತೆ. ಅದೇ ರೀತಿಯಲ್ಲೇ 1000 ವರ್ಷಗಳ ಹಿಂದೆ ಚಾವುಂಡರಾಯ ಅನ್ನುವಂತಹ ಒಬ್ಬ ಸೈನಿಕ, ಜೊತೆಗೆ ಕವಿ, ಕಲಾಪ್ರೇಮಿ, ತನ್ನ ಯಾವುದೋ ಒಂದು ಮಹತ್ವಾಕಾಂಕ್ಷೆಯ ಕಾರಣಕ್ಕಾಗಿ ಅರಸನೂ ಅಲ್ಲ ಆತ, ಒಬ್ಬ ಸೇನಾಧಿಪತಿ, ಬೃಹತ್ತಾದಂತಹ ಒಂದು ಏಕಶಿಲೆಯಲ್ಲಿ ಗೊಮ್ಮಟನನ್ನ ಕೆತ್ತಿಸ್ತಾನೆ ಅಂದ್ರೆ, ಅದು ಇಲ್ಲೇ ಕೆತ್ತಿಸ್ತಾನೆ ಅಂದ್ರೆ ಅದು ಏನಿರಬಹುದು ಆವತ್ತಿನ ಕಾಲಕ್ಕೆ ಈ ಜಾಗದ ಮಹತ್ವ ಅಂತ. ಅಂತಹ ಒಂದು ದೊಡ್ಡ ಪರಂಪರೆಯ ವಾರಸುದಾರರು ನೀವು. ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾಗಿ ಮಕ್ಕಳು, ವಿದ್ಯಾರ್ಥಿಗಳು, 16, 17, 18 ವರ್ಷ ವಯಸ್ಸಿನ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದೀರಾ, ಜೊತೆಗೆ ಅವರ ಪೋಷಕರು ಬಂದಿದ್ದೀರಾ. ನಿಮ್ಗೆಲ್ರಿಗೂ ಒಂದು ಪ್ರೇರಣೆಯಾಗಿ ಸತೀಶ್ ರವರು ಮಣಿಕಂಠ ಅವರನ್ನ ಕರೆಸಿದ್ದಾರೆ. ಯಾವುದೋ ಒಂದು ಗ್ರಾಮದಲ್ಲಿ ಹುಟ್ಟಿದಂತವರು, ಇಲ್ಲೇ ನಿಮ್ಮ ಹಾಸನ ಜಿಲ್ಲೆಯಲ್ಲಿ ಅವರು LLB ಮಾಡಿಕೊಂಡು ವಕೀಲರಾಗಿ ಇವತ್ತು ಪರೀಕ್ಷೆಯನ್ನ ಬರೆದು ನಮ್ಮ ರಾಜ್ಯದ ಒಬ್ಬ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆ ಆಗಿದ್ದಾರೆ. ಬಹಳ ಜನ ಡಾಕ್ಟರ್ಗಳಾಗ್ತಾರೆ, ಬಹಳ ಜನ ಇಂಜಿನಿಯರ್ಗಳಾಗ್ತಾರೆ, ಆದ್ರೆ ಜಡ್ಜ್ಗಳಾಗುವಂತ ಜನ ತುಂಬಾ ಕಡಿಮೆ, ಬಹಳ ಕಡಿಮೆ, ಸಂಖ್ಯೆನೂ ಕಡಿಮೆ,
ಅಲ್ಲಿ ಕಾಂಪಿಟೇಷನ್ ಇರುತ್ತೆ, ಆದ್ರೆ ಸಂಖ್ಯೆನೇ ಕಡಿಮೆ. ಅಂತದ್ರಲ್ಲಿ ಒಬ್ಬ ರಾಜ್ಯದ ಒಬ್ಬ ನ್ಯಾಯಾಧೀಶರಾಗಿ ಆಯ್ಕೆ ಆಗಿರುವಂತಹ ಮಣಿಕಂಠರವರು ನಿಮ್ಮ ಮುಂದೆ ಇರುವಂತಹದ್ದು ಸಜೀವ ಪ್ರೇರಣೆ. ನನ್ನ ಪ್ರಕಾರ ಸತೀಶ್ ರಾವ್ ಅವರನ್ನ ಕರೆಸಿ ಬಹಳ ಅತ್ಯುತ್ತಮವಾದಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಪ್ರೇರಣೆಯನ್ನ ನಾವೆಲ್ಲೆಲ್ಲೋ ಹುಡುಕೊಳ್ತೀವಿ, ನಮ್ಮ ಪೂರ್ವಿಕರಲ್ಲಿ, ನಮ್ಮ ಯಾವುದೋ ಒಂದು ತಿಳುವಳಿಕೆಯಲ್ಲಿ, ಮಹಾನ್ ವ್ಯಕ್ತಿಗಳಲ್ಲಿ. ಆದ್ರೆ ಸಜೀವವಾದಂತಹ ಪ್ರೇರಣೆ ಕೆಲವು ವ್ಯಕ್ತಿಗಳಿಂದ ಸಿಗುತ್ತೆ. ಇವತ್ತು ಅಂತಹ ಒಂದು ಪ್ರೇರಣೆ ಮಣಿಕಂಠರವರು ನಿಮ್ಗೆ ಆಗಿದೆ ಅಂತ ನಾನು ಆಶಿಸ್ತಾ, ವಿಶೇಷವಾಗಿ ಮಕ್ಕಳಿಗೆ ಇವತ್ತು ಬದುಕೋದಿಕ್ಕೆ ಕಷ್ಟ ಇಲ್ಲ. ಇವತ್ತು ಇಲ್ಲಿ ಯಾರು ಮಕ್ಕಳಿದ್ದಾರೆ, ನಿಮ್ಮ ಅಪ್ಪ ಅಮ್ಮನೂ ತುಂಬಾ ಏನೋ ಕಷ್ಟಪಟ್ಟಿಲ್ಲ, ಆದ್ರೆ ಅವರ ತಾತ ಮುತ್ತಾತರ ಏನಿದ್ರು ನಿಜಕ್ಕೂ ನಮ್ಮ ದೇಶದಲ್ಲಿ ಹಸಿವಿನಿಂದ ನರಳುತ್ತಾ ಇದ್ದಂತಹ ಸಮಾಜ ಇತ್ತು. ಒಂದು ಸಂದರ್ಭದಲ್ಲಿ ಕಡು ಬಡತನ ಇತ್ತು, ಹೊಟ್ಟೆಗೆ ಬಟ್ಟೆಗೆ ಸಾಕಾಗದೇ ಇರುವಂತಹ ಜೀವನವನ್ನ ನಿಮ್ಮ ತಾತ ಮುತ್ತಾತಂದ್ರು ಅನುಭವಿಸಿದ್ರು. ಆದ್ರೆ ದೇಶಕ್ಕೆ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಹೋರಾಟ ನಡೆದು, ಅಹಿಂಸಾತ್ಮಕವಾದ ಹೋರಾಟ ನಡೆದು ಎಂತಹ ದೇಶ ಕಟ್ಕೊಳ್ಬೇಕು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪ್ರೇರಣೆಯಲ್ಲಿ ಒಂದು ಸ್ವಾತಂತ್ರ್ಯ ಪಡ್ಕೊಂಡ್ವಿ. ತದನಂತರ ಈ ದೇಶದಲ್ಲಿ ಯಾವ ತರದ ಆಡಳಿತ ಇರಬೇಕು ಅನ್ನುವಂತಹ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನ ರಚನೆ ಆಯಿತು. ಆ ಸಂವಿಧಾನವನ್ನ ಅಳವಡಿಸಿಕೊಂಡ ಮೇಲೆ ವಿಶೇಷವಾಗಿ ನೆಹರೂರವರು ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ, ಅವರು ಆ ಸಂವಿಧಾನಕ್ಕೆ ಬದ್ಧರಾಗಿ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ಕಟ್ತಾ ಬಂದರು. ಇವತ್ತು ಹಲವಾರು ಜನ ಹಲವಾರು ವ್ಯಕ್ತಿಗಳ ಬಗ್ಗೆ ಬೇರೆ ಬೇರೆ ರೀತಿಯ ಸುಳ್ಳುಗಳನ್ನ ಅಂತೆ ಕಂತೆಗಳನ್ನ ಹಬ್ಬಿಸ್ತಾರೆ. ಆದರೆ ಇತಿಹಾಸವನ್ನು ನೋಡಿದಾಗ, ಆವತ್ತಿನ ಸಂದರ್ಭವನ್ನ ನೋಡಿದಾಗ ನಮಗೆ ಎದ್ದು ಕಾಣಿಸುವಂತಹ ವಿಚಾರಗಳು ಇವು. ಆವತ್ತಿಗೆ ದೇಶದಲ್ಲಿ ಸಂಪತ್ತಿರಲಿಲ್ಲ, ದುಡಿಮೆ ಇರಲಿಲ್ಲ, ಕಾರ್ಖಾನೆಗಳಿರಲಿಲ್ಲ, ನೀರಾವರಿ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನೆಹರೂರಂತವರು ನೂರಾರು ಸರ್ಕಾರಿ ಉದ್ಯಮಗಳನ್ನ ಸ್ಥಾಪಿಸಿದ್ರು. ಬಡತನವನ್ನ ನಿರ್ಮೂಲನೆ ಮಾಡೋದಕ್ಕೆ ಪಂಚವಾರ್ಷಿಕ ಯೋಜನೆಗಳನ್ನ ಮಾಡಿದ್ರು. ಪ್ರಾಮಾಣಿಕವಾಗಿ ಒಂದು ರಾಜಕಾರಣ ಮಾಡ್ತಾ ಬಂದ್ರು. ಅಂಬೇಡ್ಕರ್ ಅವರ ಪ್ರೇರಣೆಯಲ್ಲಿ ಹತ್ತಾರು ಜನ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಕಾರಣಕ್ಕಾಗಿ ಕಾನೂನುಗಳನ್ನ ತರ್ತಾ ಬಂದ್ರು. ಒಂದು ವಿಚಾರ ಬಹಳ ಜನಕ್ಕೆ ಈಗ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊನ್ನೆ ಸರಳ ಜೀವನದ ಬಗ್ಗೆ, ಚಿನ್ನ ಜಾಸ್ತಿ ಕೊಂಡ್ಕೊಳ್ಳದೆ ಇರೋದ್ರ ಬಗ್ಗೆ, ಎಣ್ಣೆ ಇವೆಲ್ಲ ಕಡಿಮೆ ಬಳಸೋದ್ರ ಬಗ್ಗೆ ಹೇಳಿದ್ದಾರೆ. ಆದರೆ ಇವತ್ತು ಅದು ಹೊರದೇಶದಿಂದ ಆಮದಾಗುತ್ತೆ, ಆ ಕಾರಣಕ್ಕಾಗಿ ಡಾಲರ್ ಬೆಲೆ ಜಾಸ್ತಿ ಆಗುತ್ತೆ, ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ 65ನೇ ಇಸ್ವಿಯಲ್ಲಿ ದೇಶದಲ್ಲಿ ತಿನ್ನೋದಿಕ್ಕೆ ಕಷ್ಟ ಇತ್ತು, ಊಟಕ್ಕೇನೆ ಕಷ್ಟ ಇತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ನಮಗೂ ಪಾಕಿಸ್ತಾನಕ್ಕೂ ಯುದ್ಧ ನಡೆದಾಗ ಆವತ್ತಿನ ಕಾಲದಲ್ಲಿ 10% ಹೆಚ್ಚು ಆಹಾರ ಧಾನ್ಯಗಳನ್ನ ನಾವು ಆಮದು ಮಾಡಿಕೊಳ್ತಾ ಇದ್ವಿ. ಆಹಾರದ ಕೊರತೆ ಇತ್ತು. ಅದಕ್ಕಾಗಿ ಅದು ಅಮೆರಿಕದಿಂದ ಬರ್ತಾ ಇದ್ದ ಕಾರಣಕ್ಕಾಗಿ ಅಮೆರಿಕದವರು ಪಾಕಿಸ್ತಾನದ ಜೊತೆ ನೀವು ಯುದ್ಧ ಮಾಡಬೇಡಿ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ವಿನಂತಿಯಲ್ಲ ಆದೇಶದ ರೀತಿಯಲ್ಲಿ ಹೇಳಿದ್ರು. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಲ್ಲ, ಯುದ್ಧ ನಾವು ಹೋಗಿರೋದಲ್ಲ, ಯುದ್ಧ ನಮ್ಮ ಮನೆ ಭಾಗಕ್ಕೆ ಬಂದಿರೋದು, ನಾವು ಯುದ್ಧ ನಡೆಸ್ತೀವಿ, ನೀವು ನಮಗೆ ಬೆಂಬಲಿಸ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದು, ನೀವು ಆಹಾರ ಗೋಧಿ ಇನ್ನೊಂದು ಕಳಿಸೋದಿಲ್ವಾ ಪರವಾಗಿಲ್ಲ, ನಮ್ಮ ದೇಶವಾಸಿಗಳು ನಾವು ಇನ್ನೂ ಹೆಚ್ಚು ಬೆಳಿತೀವಿ, ಕೊರತೆ ಬಿದ್ದಿದ್ರೆ ಉಪವಾಸ ಇರ್ತೀವಿ ಅಂತ ಹೇಳಿ ಅವರು ಒಪ್ಪತ್ತಿನ ಉಪವಾಸ ಇದ್ದು ದೇಶವಾಸಿಗಳಿಗೂ ಉಪವಾಸ ಇರಿ ಅಂತ ಕರೆ ಕೊಟ್ಟರು. ಅವತ್ತು ಸೋಮವಾರದ ದಿವಸ ಆಗಿನ ಕಾಲದಲ್ಲಿ 65ರಲ್ಲಿ ಸ್ವಯಂ ಪ್ರೇರಿತವಾಗಿ ಹೋಟೆಲ್ಗಳು ಬಂದ್ ಆಗ್ತಾ ಇದ್ವು, ಜನ ಸ್ವಯಂ ಪ್ರೇರಿತವಾಗಿ ಉಪವಾಸ ಇರ್ತಾ ಇದ್ರು. ಆ ಸಂದರ್ಭದಲ್ಲಿ ದೇಶದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದಿಸಬೇಕು, ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಹೆಚ್ಚಾಗಬೇಕು, ಒಂದು ಬೆಳೆ ಬೆಳೆಯೋ ಜಾಗದಲ್ಲಿ 2 ಬೆಳೆ ಬೆಳಿಬೇಕು ಅಂತೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕರೆ ಕೊಟ್ಟು ಯುದ್ಧ ನಡೀತಿತ್ತು. ಒಂದು ಕಡೆ ಯುದ್ಧದಲ್ಲಿ ಸೈನಿಕರು ತೊಡಗಿದ್ದಾರೆ, ಇನ್ನೊಂದು ಕಡೆ ದೇಶ ಕಟ್ಟುವ ಕೆಲಸದಲ್ಲಿ ರೈತರಿದ್ದಾರೆ. ಹಾಗಾಗಿ ಅವರೊಂದು ಘೋಷಣೆ ಕೊಟ್ಟರು, ಘೋಷವಾಕ್ಯ ಏನಮ್ಮ ಏನ್ ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು? ಜೈ ಜವಾನ್ ಜೈ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್, ಜೈ ಕಿಸಾನ್. ಅಲ್ಲಿ ಯುದ್ಧದಲ್ಲಿ ತೊಡಗಿರುವಂತ ಸೈನಿಕರ ಜೊತೆ ನಾವಿದ್ದೀವಿ ಅಂತ ಜೈ ಜವಾನ್ ಅಂದ್ರು. ರೈತರು ಒಂದಲ್ಲ 2 ಬೆಳೆ ಬೆಳೀರಿ ಅಂತೇಳಿ ಜೈ ಕಿಸಾನ್ ಅಂತ ಒಂದು ಘೋಷಣೆಯನ್ನ ಮೊಳಗಿಸಿದ್ರು. ಆವತ್ತಿಗೆ ಹೊಟ್ಟೆ ಬಟ್ಟೆ ಕಟ್ಟಿ ಹೀಗೆಲ್ಲ ಕಷ್ಟಪಟ್ಟು ನಮ್ಮ ದೇಶವನ್ನ ಕಟ್ಟಿದ್ರು. ಹಾಗಾಗಿ ಇಲ್ಲಿರುವಂತಹ ಹುಡುಗರಿಗೆ ಟೀನೇಜರ್ಸ್ 17, 18 ವರ್ಷ, 16 ವರ್ಷ ಯುವಕರಿಗೆ ಹಸಿವಿನ ಅನುಭವ ಇಲ್ಲ ಇವತ್ತು. ಆದ್ರೆ ನಿಮ್ಮಲ್ಲಿರುವಂತಹ ಎಷ್ಟೋ ಜನರಿಗೆ ಅವರ ತಂದೆ ಅಥವಾ ಮುತ್ತಾತ್ಮ ಅವರಿಗೆ ಗೊತ್ತಿತ್ತು ಹಸುವಿನ ಬೆಲೆ ಏನು ಅಂತ, ಹಸುವು ಏನು ಅಂತ. ನಮ್ಮ ಅದೃಷ್ಟಕ್ಕೆ ಕಳೆದ 20-30 ವರ್ಷಗಳಿಂದ ದೇಶದಲ್ಲಿ ಬರ ಬಿದ್ದಿಲ್ಲ. ಬಿದ್ರೂ ಯಾವುದೋ ಒಂದು ಕಡೆಗಳಲ್ಲಿ
ಕಾವೇರಿ ಕೊಳ್ಳದಲ್ಲಿ ಬರ ಬಿದ್ರೆ ಗಂಗಾ ನದಿಯಲ್ಲಿ ಪ್ರವಾಹ ಬಂದು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆ ಬೆಳೀತಾರೆ. ಪ್ರಜಾಪ್ರಭುತ್ವದ ಕಾರಣಕ್ಕಾಗಿ ಸಾರಿಗೆ ವ್ಯವಸ್ಥೆ ರಾಜ್ಯದಲ್ಲಿ ಬರ ಬಂತು, ಹಸುಗಳು ಸಾಯ್ತಾ ಇದ್ವು, ದನಕರುಗಳು ಸಾಯ್ತಾ ಇದ್ವು ಮೇವಿಲ್ಲದೆ. ಎಲ್ಲಿಂದ ತರಿಸಬೇಕು ಮೇವನ್ನ? ಹರಿಯಾಣದಿಂದ ಟ್ರೈನ್ಗಳಲ್ಲಿ ಹುಲ್ಲು ಬಂತು. ಪಂಜಾಬ್ ಹರಿಯಾಣದಿಂದ ಅದೆಲ್ಲಿದೆ 2000 ಕಿಲೋಮೀಟರ್ ದೂರ, ಅಲ್ಲಿಂದ ಕರ್ನಾಟಕದ ಹಸುಗಳಿಗೆ ಭತ್ತದ ನೆಲ್ಲು, ಇನ್ನು ನೆಲ್ಲಂತೀರಾ ಭತ್ತ ಅಂತೀರಾ ಈ ಕಡೆ? ನೆಲ್ಲು ಅಲ್ಲಿಂದ ತರಿಸೋದು. ರಷ್ಯಾದಲ್ಲಿ ಲೆನಿನ್ ಆದ್ಮೇಲೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಬರ್ತಾನೆ ಕಮ್ಯುನಿಸ್ಟ್ ಆಡಳಿತಕ್ಕೆ. ರಷ್ಯಾನೂ ಅಲ್ಲ, USSR ಅಂತ, ಸೋವಿಯತ್ ರಿಪಬ್ಲಿಕ್ ನ ಪ್ರಧಾನ ಕಾರ್ಯದರ್ಶಿ ಆಗ್ತಾನೆ. ಆತ ಬಹಳ ದೊಡ್ಡ ಸರ್ವಾಧಿಕಾರಿ. ಇವತ್ತು ಏನು ಉಕ್ರೇನ್ ಜೊತೆಗೆ ರಷ್ಯಾ ಯುದ್ಧ ನಡೀತಾ ಇದೆ, ಆ ಉಕ್ರೇನ್ ನಲ್ಲಿ ಕೋಟ್ಯಾಂತರ ಜನ, ಎಷ್ಟು 3 ಕೋಟ್ಯಾಂತರ ಅಲ್ಲ, ಬಹುಶಃ 30 ಲಕ್ಷ 40 ಲಕ್ಷ, ಆವತ್ತಿನ 1/3 ಆಫ್ ದ ಪೀಪಲ್ ಇನ್ ಯುಕ್ರೇನ್ ಡೈಡ್ ಬಿಕಾಸ್ ಆಫ್ ಫೆಮಿನ್. ಭೀಕರವಾದ ಬರಗಾಲ. ಸ್ಟಾಲಿನ್ ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ಲಕ್ಷಾಂತರ ಜನ ಕ್ಯಾನಿಬಾಲಿಸಂ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ, ಒಂದು ಜನಕ್ಕೆ ನರಮಾಂಸವನ್ನ ತಿನ್ನುವಂತಹ ಪ್ರವೃತ್ತಿ, ಮನುಷ್ಯ ಮಾಂಸವನ್ನ ತಿನ್ನುವಂತಹ ಪ್ರವೃತ್ತಿ. ಆ ಹೊತ್ತಿಗೆ ಆ ಮಟ್ಟದಲ್ಲಿ ತಮ್ಮ ನೆಂಟರನ್ನು ಊರಲ್ಲಿ ಯಾವುದೋ ಹೆಣ ಬಿದ್ದ ಕಿತ್ತು ಅದನ್ನ ತಿಂದು ಬದುಕೊಂಡ್ರು ಒಂದಷ್ಟು ಜನ ಉಕ್ರೇನ್ ಅಲ್ಲಿ. ಈ ತರಹಕ್ಕೆ ಸರ್ವಾಧಿಕಾರಿಗಳು, ಮಿಲಿಟರಿ ಆಡಳಿತಗಳು, ರಾಜ್ಯಾಧಿಕಾರಿಗಳು ಇದ್ರೆ ಅವರು ಜನರನ್ನ ನೋಡ್ಕೊಳ್ಳೋದು ಯಾವ ವ್ಯವಸ್ಥೆ? ಪ್ರಜಾಪ್ರಭುತ್ವ ವ್ಯವಸ್ಥೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿಷ್ಟೆಲ್ಲ ಬದುಕನ್ನ ಕಟ್ಕೊಂಡು ಬರ್ತಾ ಇದ್ದೀವಿ. ಮುಖ್ಯವಾಗಿ ವಿದ್ಯಾರ್ಥಿಗಳ ಪೋಷಕರಿಗೆ, ನೀವು ಇವತ್ತು ಮುಂದಕ್ಕೆ ಏನೋ ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ಡಾಕ್ಟರ್ ಆಗ್ತಿರೋ, ಅಡ್ವೊಕೇಟ್ ಆಗ್ತಿರೋ, ಅಥವಾ ಜಡ್ಜ್ ಆಗ್ತಿರೋ, CA ಆಗ್ತಿರೋ, ಒಳ್ಳೆ ರಾಜಕಾರಣಿ ಆಗ್ತಿರೋ, ಅದು ನಿಮ್ಮ ಭವಿಷ್ಯ, ನಿಮ್ಮ ಬದುಕು, ನಿಮ್ಮ ಪರಿಶ್ರಮದ ಮೇಲೆ ನಿಂತಿರುತ್ತೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸ್ಕೊಳ್ಳೋದ್ರ ಕಡೆಗೂ ನೀವು ಇವತ್ತಿನ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು. ಯಾಕೆಂದ್ರೆ ಪ್ರಜಾಪ್ರಭುತ್ವ ಉಳಿದ್ರೆ ನೀವು ಉಳಿತೀರ. ಮುಖ್ಯವಾಗಿ ಆಗ ಹೇಳಿದಾಗ ಇವತ್ತು ಬಟ್ಟೆಗೆ ಕಷ್ಟ ಇಲ್ಲ. ಹಿಂದೆ 30 ವರ್ಷಗಳ ಹಿಂದೆ ಇದ್ದ ರೀತಿಯ ಬಡತನವಾಗಲಿ ಇವತ್ತಿಲ್ಲ. ಇವತ್ತು ನಮಗೆ ನಾವತ್ತಿದ್ದು 35-40 ಕೋಟಿ ಅಷ್ಟೇ ಜನಸಂಖ್ಯೆ, ಇವತ್ತು 145 ಕೋಟಿ ಮುಟ್ಟಿದ್ದೀವಿ. ಆದ್ರೆ ಆವತ್ತಿಗಿಂತ ಹೆಚ್ಚು 3ರಷ್ಟು ಜಾಸ್ತಿ ಆಗಿದೆ ನಮ್ಮ ದೇಶದ ಜನಸಂಖ್ಯೆ 65ರಿಂದ ಈಚೆಗೆ. ಆದ್ರೆ ಆವತ್ತಿಗಿಂತ ಜಾಸ್ತಿ ಬೆಳೀತಿದ್ದೀವಿ, ಆವತ್ತಿಗಿಂತ ಜಾಸ್ತಿ ತಿಂತಾ ಇದ್ದೀವಿ. ಇಲ್ಲಿ ಯಾರೋ 2-3 ಜನ ಹೆಣ್ಮಕ್ಳು ಗಂಡು ಹುಡುಗರಿದ್ದಾರೆ. ಈ ತರಕ್ಕೆ ಎಲ್ಲ ಸೊಣಕಲಾಗಿದ್ದವ್ರೆ ನಮ್ಮ ಹಳೆ ಸ್ವಾತಂತ್ರ್ಯ ಕಾಲದ ಹೋರಾಟದಲ್ಲಿದ್ದಂತ ಹಳೆ ಫೋಟೋಗಳನ್ನ ನೋಡಿದ್ರೆ ನೀವು ದಯವಿಟ್ಟು ಇವೆಲ್ಲವನ್ನ ಗಮನಿಸ್ಕೊಳ್ಳಿ. ಕೇವಲ ಪುಸ್ತಕದ ಬದನೆಕಾಯಿ, ಪುಸ್ತಕ ಓದಿ ಪಾಸ್ ಆಗೋದಿಕ್ಕೆ ಸೀಮಿತವಾಗಬೇಡಿ. ನೀವು ಜೀವನದಲ್ಲಿ ಇವತ್ತು ಅಂಬೇಡ್ಕರ್ ಅವರು ಒಂದು ವಿಚಾರ ಹೇಳ್ತಾರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಇವತ್ತು ಹೋರಾಟ ಬೇಕಾಗಿಲ್ಲ. ಯಾಕೆ? ನಾವಿರುವಂತದ್ದು ಪ್ರಜಾಪ್ರಭುತ್ವದಲ್ಲಿ. ಅವರು ಅಯೋಗ್ಯರಾಗಿದ್ರೆ ನಾವು ಹೋರಾಟ ಮಾಡಬೇಕು. ಆದ್ರೆ ಅವರು ಅಯೋಗ್ಯರು ಯಾವಾಗ ಆಗ್ತಾರಮ್ಮ ಅಯೋಗ್ಯರವರು? ನಾವು ಸುಮ್ಮನಿದ್ರೆ ಅಲ್ಲ, ನಾವು ಕೆಟ್ಟವರನ್ನ ಆಯ್ಕೆ ಮಾಡ್ಕೊಂಡಾರೆ. ಹಣಕ್ಕೋ, ಹೆಣ್ಣಕ್ಕೋ, ಬಾಳ್ಗೋ, ಅದೇನೋ ನಾವೊಂದು ಇದು ಹೇಳಿದೀವಿ, ಒಂದು ತಮಾಷೆಗಲ್ಲ, ಅದು ನಿಜವಾಗ್ಲೂ ಹಾಗೆ ನಡೀತಾ ಇದೆ. ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡು ಬೆಳೆದವರಿಗೆ ನಿಕ್ಕರ್ ಹಂಚಿ ಓಟ್ ಕೇಳುವಂತಹ ಸಂದರ್ಭದಲ್ಲಿ ನಾವು ಕುಕ್ಕರ್ಗೋ, ಲಿಕ್ಕರ್ಗೋ, ಜಾತಿಗೋ ನೋಡ್ಕೊಂಡು ಓಟ್ ಹಾಕಿದ್ರೆ ಅಯೋಗ್ಯರೇ ನಮ್ಮನ್ನ ಆಳೋದು, ಅಯೋಗ್ಯರೇ ನಮ್ಮ ಪ್ರತಿನಿಧಿಗಳಾಗೋದು. ಅಂತಹ ಅಯೋಗ್ಯರ ಪ್ರತಿನಿಧಿಗಳಾದಾಗ ಅವರು ನಮ್ಮ ಆಶೋತ್ತರಗಳನ್ನ ಈಡೇರಿಸೋದಿಲ್ಲ, ನಮ್ಮ ಸಮಸ್ಯೆಗಳನ್ನ ಪರಿಹರಿಸೋದಿಲ್ಲ. ಆದರೆ ಹಾಗಾಗಬಾರ್ದು ಅಂತಲೇ ನೀವು ವಿವೇಕವಂತರಾಗಬೇಕು. ವಿಶೇಷವಾಗಿ ಯುವ ಜನತೆ. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಕ್ರಾಂತಿ ಆಗ್ತಾ ಇದೆ. ನಮ್ಮ ಪಕ್ಕದ ರಾಜ್ಯದಲ್ಲೇ ಯುವಕರು ಹೋಗಿ ಅಲ್ಲಿ ಹೊಸ ಒಂದು ಪಕ್ಷವನ್ನ ಆಡಳಿತಕ್ಕೆ ತಂದಿದ್ದಾರೆ. ಬದಲಾವಣೆಗೆ ಅವರು ಒಂದು ಹೆಜ್ಜೆ ಇಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲೂ ಮುಂದೆ ಯಾವತ್ತಾದ್ರೂ ಆಗಬಹುದು. ಆದರೆ ಪ್ರಜಾಪ್ರಭುತ್ವದಲ್ಲಿ ಆಗ ಹೇಳಿದಾಗೆ ಹೋರಾಟದ ಅಗತ್ಯ ಇಲ್ಲ. ಆದ್ರೆ ಇಲ್ಲಿ ಬಹುತೇಕರು ಪ್ರತಿಭಾ ಪುರಸ್ಕಾರಕ್ಕೆ ಬಂದಿರುವಂತವರು ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಹಿಂದುಳಿದಿರೋರೇ ಹೆಚ್ಚು ಚೆನ್ನಾಗಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ನಾನು ಹೇಳ್ತಿದ್ದೀನಿ. ನಿಮಗೆ ಮೋಕ್ಷ, ನಿಮಗೆಲ್ಲಾದ್ರೂ ಮೋಕ್ಷ ಅಂತಿದ್ರೆ ಈ ಇಹದಲ್ಲಿ, ಪರಮೋಕ್ಷದಲ್ಲಿ ಬೇರೆ ಜನ್ಮ ಇದೆಯೋ ಅಥವಾ ಆ ಜನ್ಮದಲ್ಲಿ ಮೋಕ್ಷ ಇದೆಯೋ ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ನಂಬಿಕೆ ಇಟ್ಟಿಲ್ಲ. ನನಗೆ ಪುನರ್ಜನ್ಮದಲ್ಲಿ, ಇನ್ನೊಂದು ಜನ್ಮದಲ್ಲಿ ನಂಬಿಕೆ ಇಲ್ಲ. ಆದರೆ ಇಹದಲ್ಲಿ ಇಲ್ಲಿರುವಾಗಲೇ ನಮಗೇನಾದ್ರೂ ನಮ್ಗೆ ಜೀವನ ಸಾರ್ಥಕತೆ ಆಗಬೇಕು. ನಾವು ಸೈನಿಕರ ಜೊತೆ ಎದುರು ಏನಂತಾರೆ, ಸೈನಿಕರಿಗೆ ಸಮನಾಗಿ ಬದುಕಬೇಕು ಅಂದ್ರೆ ವಿಶೇಷವಾಗಿ ಇವತ್ತಿನ ಯುವಕರು ಮಾಡಬೇಕಾಗಿರೋದೇನು ಅಂದ್ರೆ ಶಿಕ್ಷಣ.
ಕಲಿಬೇಕಾಗಿರೋದು ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೊಳ್ಬೇಕು, ಒಳ್ಳೆಯ ಪದವಿ ಪಡ್ಕೊಳ್ಬೇಕು, ಜ್ಞಾನವನ್ನ ಪಡಿಬೇಕು. ಅದಕ್ಕೆ ಬೇಕಾದಂತಹ ಶಿಸ್ತನ್ನ ನೀವು ರೂಢಿಸ್ಕೊಳ್ಬೇಕು. ಶಿಸ್ತನ್ನ ರೂಢಿಸ್ಕೊಂಡು ಶಿಕ್ಷಣ, ಪರಿಶ್ರಮ, ಅಧ್ಯಯನ ಇವೆಲ್ಲವೂ ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ನಾನು ಇಲ್ಲಿರುವಂತಹ ಪೋಷಕರಿಗೂ ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ. ನೀವು ಆಡಬಾರದ ಆಟಗಳನ್ನ ಆಡ್ಕೊಂಡು, ಮಾಡಬಾರದ ಕೆಲಸಗಳನ್ನ ಮಾಡಿಕೊಂಡು, ಅಧಮರನ್ನ ದುಷ್ಟರನ್ನ ಬೆಂಬಲಿಸ್ಕೊಂಡು ಒಂದು ಬಾಡ್ಗೋ, ಬಿರಿಯಾನಿಗೋ, ಎಣ್ಣೆಗೋ ಓಟ್ ಹಾಕೊಂಡು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಮಕ್ಕಳು ವಿದ್ಯಾವಂತರಾಗ್ಲಿ, ನಮ್ಮ ಮಕ್ಕಳಿಗೆ ಕೆಲಸ ಸಿಗ್ಲಿ ಅಂದ್ರೆ ಖಂಡಿತ ನಿಮ್ಮ ಆಸೆ ಈಡೇರೋದಿಲ್ಲ. ಯಾಕೆಂದ್ರೆ ನಿಮ್ಮ ಆಸೆಯಲ್ಲಿ ಅಪ್ರಾಮಾಣಿಕತೆ ಇದೆ. 22,73,000 ಜನ, ಹೆಚ್ಚು ಕಮ್ಮಿ 23 ಲಕ್ಷ ಜನ ಮೊನ್ನೆ ನೀಟ್ ಬರೆದಿದ್ದು ತಿಂಗಳ 15 ದಿವಸದಿಂದ. ಇವತ್ತು ಆ ನೀಟ್ ಪರೀಕ್ಷೆ ಏನು ಡಾಕ್ಟರ್ಗಳು ಆಗೋದಿಕ್ಕೋ, ಫಾರ್ಮಸಿ ಓದೋದಿಕ್ಕೋ, ವೆಟರ್ನರಿ ಡಾಕ್ಟರ್ ಆಗೋದಿಕ್ಕೋ ಇವೆಲ್ಲ ಸೇರಿ ಬರೆದಿದ್ದಂಥದ್ದು. ದೇಶವ್ಯಾಪಿಯಾಗಿ 23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಇವತ್ತು ಆ ನೀಟ್ ಪರೀಕ್ಷೆ ರದ್ದಾಯಿತು. ಈಗ ಇನ್ನೊಂದು ತಿಂಗಳಿಗೆ ಆ ಪರೀಕ್ಷೆ ಇದೆ. ಯಾರ ಕಾರಣ ಅದಕ್ಕೆ? ಪರೀಕ್ಷೆಗಳಲ್ಲಿ ಅಕ್ರಮ. ನಿಮ್ಮ ಮಕ್ಕಳು ಬಹಳ ಕಷ್ಟಪಡ್ತಿರ್ತಾರೆ, 90-95% ತಗೊಳ್ತಾ ಇರ್ತಾರೆ. ಆದ್ರೆ ನೀವು ಆಯ್ಕೆ ಮಾಡಿದಂತಹ ಗುರುಗಳ ಕಾರಣಕ್ಕಾಗಿ ಅವರಿಗೆ ಪರೀಕ್ಷೆಯಲ್ಲಿ ನ್ಯಾಯ ಸಿಗೋದಿಲ್ಲ. ಆ ಪರೀಕ್ಷೆಯಲ್ಲಿ ಗೋಲ್ಮಾಲ್ ಆಗುತ್ತೆ. ದುಡ್ಡಿರೋನು ಪರೀಕ್ಷೆ ಕ್ವಶನ್ ಪೇಪರ್ನೇ ಕತ್ಕೊಂಡೋಗಿ ಅವನ ಒಬ್ಬ ಹೇಳ್ತಾ ಇದ್ರು ಮೊನ್ನೆ, ಅದು ಇದ್ರಲ್ಲೇನೆ ಅನ್ಸುತ್ತೆ, ಅವನು ಜಸ್ಟ್ ಗ್ರೇಸ್ ಮಾರ್ಕ್ಸ್ ಅಲ್ಲಿ ಪಾಸು. ಒಬ್ಬ ವಿದ್ಯಾರ್ಥಿ ಗ್ರೇಸ್ ಮಾರ್ಕ್ಸ್ ಅಲ್ಲಿ ಪಾಸು, ಆದ್ರೆ ಅವನಿಗೆ ನೀಟ್ ಪರೀಕ್ಷೆ ಪೇಪರ್ ಸಿಕ್ಬಿಟ್ಟಿದೆ. ಈಗ ನೀವು ನಿಮ್ಮ ಮಕ್ಕಳನ್ನ ಕಷ್ಟಪಟ್ಟು ಓದ್ತಿರುವಂತ ಮಕ್ಕಳಿಗೆ ಅನ್ಯಾಯ ಮಾಡ್ತಿರೋರು ಯಾರು? ನಾವೇ ಪೋಷಕರೇ. KPSC ನಲ್ಲಿ ನೇಮಕಾತಿಗಳಲ್ಲಿ ಯಾವ ರೀತಿ ಅಕ್ರಮಗಳಾಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ KPSC ಬರೆಯಪ್ಪ ಅಂತ ಹೇಳುವಂತ ಧೈರ್ಯ ಬರುತ್ತೆ ನಿಮ್ಗೆ. ದುಡ್ಡಿಲ್ಲದೆ, ಪ್ರಭಾವ ಇಲ್ಲದೆ ಅಲ್ಲಿ ಇವತ್ತು KPSCಯಲ್ಲಿ ಉದ್ಯೋಗಗಳು ಸಿಗ್ತಾ ಇಲ್ಲ. ಅಂದ್ರೆ ಯಾವುದೋ ಒಂದು ಒಳ್ಳೆ ಕೋರ್ಸ್ ಸಿಗಬೇಕು ಅಂದ್ರೆ ಆ ಕೋರ್ಸ್ ಇಸ್ ಆಲ್ಸೋ ರಿಗ್ಡ್. ಎಕ್ಸಾಮಿನೇಷನ್, ಆ ಎಂಟ್ರೆನ್ಸ್ ಎಕ್ಸಾಮೇ ಫ್ರಾಡ್. ನಿಮ್ ಏನೋ ಅಪ್ಪಿ ಹೆಂಗೋ ಎಂಟ್ರೆನ್ಸ್ ಪಾಸ್ ಆಗಿ ಒಂದು ಕೋರ್ಸ್ ಸಿಕ್ತು, ಅದಾದ್ಮೇಲೆ ಓದುವಾಗಲೂ ಸಿಕ್ಕಾಪಟ್ಟೆ ದುಡ್ಡು, ಫೀಸು. ಸರ್ಕಾರ ಇವತ್ತು ಶಿಕ್ಷಣವನ್ನ ಬದಿಗೆ ಇಟ್ಬಿಟ್ಟಿದೆ. ನೀವು ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಮ ಮಕ್ಕಳನ್ನ ಓದಿಸಿದ್ರಿ, ಓದಿದ್ಮೇಲೆ ಉದ್ಯೋಗ ಸಿಗಬೇಕು. ಆ ನೇಮಕಾತಿ ಪ್ರಕ್ರಿಯೆ ಕರ್ನಾಟಕದಷ್ಟು ಹದಗೆಟ್ಟ ನೀಚ ನೇಮಕಾತಿ KPSC ಬಹುಶಃ ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ ದೇಶದಲ್ಲಿ. ಸೊ ಯಾವ ವ್ಯವಸ್ಥೆ ಕಟ್ಕೊಂಡು ನೀವು ಯಾವ ಧೈರ್ಯದ ಮೇಲೆ ನನ್ನ ಮಗ ನಾಳೆ ಗೌರ್ಮೆಂಟ್ ಡಾಕ್ಟರ್ ಆಗ್ಲಿ, ಲಾಯರ್, ಗೌರ್ಮೆಂಟ್ ಲೀಡರ್ ಆಗ್ಲಿ, ಗೌರ್ಮೆಂಟ್ ಇಂಜಿನಿಯರ್ ಆಗ್ಲಿ, SDA FD ಆಗ್ಲಿ ಅಂತ ಕನಸು ಕಾಣ್ತೀರಾ, IAS IPS ಆಗ್ಲಿ ಅಂತ ಕನಸು ಕಾಣ್ತೀರಾ? ನಿಮ್ಮ ಆಯ್ಕೆಗಳೇ ಸರಿ ಇಲ್ಲ. ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ನೀವು ಕಟ್ಟಬೇಕು ಅನ್ನೋ ಆಗಿದ್ರೆ ಮೊದಲು ಪ್ರಜಾಪ್ರಭುತ್ವದ ಮಹತ್ವವನ್ನು ಅರ್ಥ ಮಾಡಿಕೊಂಡು ನೀವು ಉತ್ತಮರನ್ನ ಆಯ್ಕೆ ಮಾಡ್ಕೊಳ್ಬೇಕು. ಕೇವಲ ನಾವು ಈ ಮಕ್ಕಳಿಗೆ ಹೇಳೋದಿಕ್ಕಂತಲ್ಲ, ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಎಷ್ಟು ಅನ್ನೋದನ್ನ ಈ ವಿಚಾರವಾಗಿ ಹೇಳೋದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇನ್ನು ಮಕ್ಕಳು, ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳು. ನೋಡ್ರಮ್ಮ, ಬಬ್ರುವಾಹನ ಸಿನಿಮಾ ನೋಡಿಲ್ಲ ಅಂದ್ರೆ ಬಬ್ರುವಾಹನ ಸಿನಿಮಾ ನೋಡಿದ್ಯೇನಮ್ಮ? ಬಬ್ರುವಾಹನ ಸಿನಿಮಾ ನೋಡಿದ್ಯಾ ತಮ್ಮ? ನೋಡಿದ್ಯೇನಪ್ಪ ಬಬ್ರುವಾಹನ ಸಿನಿಮಾನೇ ನೋಡಿಲ್ಲ. ಇನ್ನೇನು ಯಾವ್ಯಾವ್ದೋ ಕಿತ್ತೋಗಿರೋ ಮಚ್ಚು ಗಿಚ್ಚಿಡ್ಕೊಂಡಿರೋ ಸಿನಿಮಾ ನೋಡ್ತಾರೋ ಅಥವಾ ತೋರಿಸ್ತಿರೋ ಗೊತ್ತಿಲ್ಲ. ದೊಡ್ಡವ್ರಿಗೆ ಸಾಧ್ಯ ಆದ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಬೇರೆ ಕಡೆ ಸಿಗುತ್ತೆ. ದೊಡ್ಡವರು ಒಳ್ಳೆ ಸಿನಿಮಾ ತೋರಿಸಿ, ಮಕ್ಕಳಿಗೆ ಒಳ್ಳೆ ಪುಸ್ತಕ ಓದಿಸಿ, ಒಳ್ಳೆ ನಾಟಕ ಇದ್ರೆ ನಾಟಕಕ್ಕೆ ಕರ್ಕೊಂಡೋಗಿ, ನಿಮ್ಮೂರಲ್ಲಿ ಗೊತ್ತಿಲ್ಲ ನನಗೆ ಇಲ್ಲೇನಾದ್ರು ಸಂಗೀತ ಕಾರ್ಯಕ್ರಮಗಳು ಅಥವಾ ನಾಟಕಗಳು ಬರುತ್ತೋ ಇಲ್ವೋ ಅಂತದ್ದೇನಾದ್ರು ಸದಭಿರುಚಿಯ ಒಳ್ಳೆಯ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ರೆ ಅಲ್ಲಿಗೂ ಕರ್ಕೊಂಡೋಗಿ ತೋರಿಸಿ. ಸುಮ್ಮನೆ ಯಾವ್ದೋ ಗಣೇಶನ ಹಬ್ಬಕ್ಕೋ ಇನ್ನೊಂದು ಹಬ್ಬಕ್ಕೋ ಯಾವ್ದೋ DJ ಹಾಕೊಂಡು ಹುಚ್ಚುಚ್ಚಾಗಿ ಕುಣಿಯೋದಲ್ಲ. ಅದನ್ನ ಮಕ್ಕಳು ಮಾಡೇ ಮಾಡ್ತಾರೆ, ನೀವು ಬೇಡ ಅಂದ್ರು. ಆದ್ರೆ ನೀವು ಅವ್ರ ಜೊತೆಗೆ ಒಳ್ಳೆ ಸಿನಿಮಾ ನೋಡಿ, ಒಳ್ಳೆ ಕತೆ ಓದಿ, ಒಳ್ಳೆ ಕಾದಂಬರಿ ಇದ್ರೆ ತಂದ್ಕೊಡಿ, ಓದಿಸಿ ಮಕ್ಕಳಿಗೆ. ನಿಮಗೆ ಕನ್ನಡ ಬರೋದು ಬಿಟ್ಟು ಇಂಗ್ಲಿಷ್ ಬರಲ್ಲ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರೋ ಮಕ್ಕಳಿಗೆ ಕನ್ನಡ ಬರೋದಿಲ್ಲ. ಆದ್ರೂ ನೀವು ಹುಡುಕಿ ಒಳ್ಳೆ ಇಂಗ್ಲಿಷು ಕಾದಂಬರಿ ಯಾವ್ದಾದ್ರು ಇದ್ರೆ ಅವ್ರ ಮಕ್ಕಳು ತಂದ್ಕೊಡಿ. ಪುಸ್ತಕ ಹೆಚ್ಚೆಚ್ಚು ಓದುವಂತವರು ಹೆಚ್ಚೆಚ್ಚು ಜ್ಞಾನವಂತರಾಗ್ತಾರೆ. ಬದುಕಿನ ಹತ್ತಾರು ಆಯಾಮಗಳು ಅವ್ರಿಗೆ ಗೊತ್ತಾಗುತ್ತೆ, ಒಂದು ಆತ್ಮವಿಶ್ವಾಸ ಬರುತ್ತೆ. ಪೋಷಕರು, ಪೇರೆಂಟ್ಸು, ನೀವು ಮಾಡ್ಬೇಕಾಗಿರೋ ಕೆಲಸ, ನಾನು ಹೊಟ್ಟೆ ಹಾಕ್ತಾ ಇದ್ದೀನಿ, ಬಟ್ಟೆ ಕೊಡ್ತಾ ಇದ್ದೀನಿ, ಅವ್ನು ಸೈಕಲ್ ಕೊಡ್ಸಿದೀನಿ, ಮೊಬೈಲ್ ಕೊಡ್ಸಿದೀನಿ, ಶಾಲೆಗೆ ಸೇರಿಸಿದೀನಿ, ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ರೆ ಆಗಲ್ಲ. ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಿಮಗೆ ಮಕ್ಕಳಿಗೆ ಮೌಲ್ಯಗಳನ್ನ, ಅಭಿರುಚಿಗಳನ್ನ ಬೆಳೆಸೋದಲ್ಲಿದೆ. ದಯವಿಟ್ಟು ಅದನ್ನ ಮಾಡಿ. ಬಬ್ರುವಾಹನ ಯಾವ ಸಿನಿಮಾ? ಅಣ್ಣ ಅವರು ರಾಜ್ಕುಮಾರ್ ಸಿನಿಮಾ. ಬಬ್ರುವಾಹನ ಯಾರು? ಪುರಾಣದಲ್ಲಿ ಅರ್ಜುನನ ಮಗ.
ಬಬ್ರುವಾಹನನಿಗೂ ಅರ್ಜುನನಿಗೂ ಒಂದು ಯುದ್ಧ ಆಗುತ್ತೆ. ಆ ಯುದ್ಧಕ್ಕೆ ಮೊದಲೇನೆ ಬಬ್ರುವಾಹನನ ಚಿಕ್ಕಮ್ಮ ಅಂದ್ರೆ ಅವಳನ್ನು ಅರ್ಜುನನ ಇನ್ನೊಬ್ಬಳು ಹೆಂಡತಿ, ಚಿತ್ರಾಂಗದ ಜೊತೆಗೆ ಸ್ನೇಹಿತೆ, ಉಲೂಪಿ ಉಲೂಚಿ ಅಂತ ಅಂತಾರೆ, ಕೇಳಿದಿರಲ್ವಾ? ಉಲೂಪಿ ಅಂತ ಒಂದಷ್ಟು ಜನ. ಕಾಂಚನ ಅಂತ ಬಹಳ ಅದ್ಭುತವಾದ ಕ್ಯಾರೆಕ್ಟರ್ ಅದರಲ್ಲಿ, ಸಿನಿಮಾ ಆಕ್ಟ್ರೆಸ್. ಅದರಲ್ಲಿ ಒಂದು ಮಾತು ಬರುತ್ತೆ, ಅರ್ಜುನ ದ್ರೌಪದಿಯನ್ನ ಸ್ವಯಂವರದಲ್ಲಿ ಗೆಲ್ತಾನೆ. ಹೇಗೆ ಗೆಲ್ತಾನೆ? ಮಹಾಭಾರತ ಓದಿರುವಂತ ಈ ಹುಡುಗರು ಹುಡುಗಿರು ಯಾರು ಇದ್ದೀರಿ ನಮ್ಮ? ನಾನು 4ನೇ ಕ್ಲಾಸ್ಗೆ ಮಹಾಭಾರತ ರಾಮಾಯಣ ಎರಡೂ ಓದಿದ್ದೆ. ಇಲ್ಲಿ ಯಾರು ಓದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಏನಮ್ಮ ಗೊತ್ತಮ್ಮ? ಸ್ವಯಂವರದಲ್ಲಿ ಹೇಗೆ ಗೆಲ್ತಾನೆ ಅರ್ಜುನ? ಮತ್ಸ್ಯಯಂತ್ರವನ್ನ ಬೇಯಿಸ್ತಾನೆ. ಏನು ಮತ್ಸ್ಯಯಂತ್ರ ಅಂದ್ರೆ, ಮೇಲೆ ಒಂದು ಚಕ್ರ ಕಟ್ಟಿ, ಚಕ್ರಕ್ಕೆ ಒಂದು ಮೀನನ್ನ ಸಿಕ್ಕಿಸಿ, ಅದರ ಕೆಳಗಡೆ ಎಣ್ಣೆ ತಪ್ಪಲೆ ಇಟ್ಟು, ಎಲ್ಲಿ ಕೆಳಗಡೆಯಿಂದ ನೋಡಿಕೊಂಡು ಆ ಮೇಲೆ ತಿರುಗ್ತಾ ಇರುವಂತಹ ಚಕ್ರಕ್ಕೆ ಕಟ್ಟಿರುವಂತಹ ಮೀನಿನ ಎಲ್ಲಿಗೆ? ಕಣ್ಣಿಗೆ. ಮೀನಿನ ಕಣ್ಣಿಗೆ ಕೆಳಗಡೆ ನೋಡ್ಕೊಂಡು ಹಿಂಗ್ ನೋಡ್ಕೊಂಡು ಹಿಂಗ್ ಬಾಣ ಬಿಟ್ಟು ಮೀನಿನ ಕಣ್ಣಿಗೆ ಹೊಡಿಬೇಕು. ಅದು ಆ ತರಹದ ಮತ್ಸ್ಯಯಂತ್ರ ಬೇಯಿಸಿ, ಅದಕ್ಕೆ ಅರ್ಜುನ ಮಾತ್ರ ಹಂಗೆ ಹೊಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಅವನಿಗೆ ಸ್ವಯಂವರದಲ್ಲಿ ದ್ರೌಪದಿ ಅವನನ್ನ ಮದುವೆ ಆಗೋದಿಕ್ಕೆ ಅರ್ಹಳಾಗ್ತಾಳೆ. ಅಲ್ಲ, ಇವನು ಅರ್ಹನಾಗ್ತಾನೆ ದ್ರೌಪದಿಯನ್ನ ಮದುವೆ ಆಗೋದಿಕ್ಕೆ. ಅದೇ ತರಕ್ಕೆ ಒಂದು ಕಾಲ್ಪನಿಕವಾದ ಕತೆ ಬಬ್ರುವಾಹನದಲ್ಲಿ. ಅದಕ್ಕೆ ಬಬ್ರುವಾಹನಿಗೆ ಒಂದು ಏನಿಡ್ತಾಳೆ, ಪರೀಕ್ಷೆ ಇಡ್ತಾಳೆ ಉಲೂಪಿ, ಚಿತ್ರಾಂಗದೆಯ ಮಗ ಬಬ್ರುವಾಹನನಿಗೆ. ಅದರಲ್ಲಿ ಬಬ್ರುವಾಹನ ಆ ಮತ್ಸ್ಯಯಂತ್ರವನ್ನ ಬೇಯಿಸ್ತಾನೆ. ಆವಾಗ ಉಲೂಪಿ ಒಂದು ಕನ್ನಡಿಗರಿಗೆ, ಬಹುಶಃ ಬೇರೆ ಭಾಷೆಯಲ್ಲಿ ಈ ಪದ ಇದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ, ನಮ್ಮ ಅದೃಷ್ಟ. ನಾಯ ಹಾಲು ನಾಯಂಗಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ, ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಂಗಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ, ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂತ ಬಸವಣ್ಣ ಎಷ್ಟು ಚೆನ್ನಾಗಿ 900 ವರ್ಷಗಳಿಂದ ಹೇಳ್ತಾರೆ. ಹಾಗೇನೆ ಕನ್ನಡದಲ್ಲಿ ಇತ್ತೀಚೆಗೆ ಬಬ್ರುವಾಹನ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಒಂದು ಡೈಲಾಗ್ ಉಲೂಪಿ ಹೇಳುವಂತದ್ದು ಯಾರ್ಯಾರು ಗೊತ್ತಿದ್ಯಾ? ಮಗ ಮಗ ತಂದೆಯನ್ನ ಮೀರಿಸಬೇಕು, ಶಿಷ್ಯ ಗುರುವನ್ನ ಮೀರಿಸಬೇಕು ಅಂದ್ರೆ ಮಗ ದೊಡ್ಡದಾಗಿ ಬೆಳೆದ್ಬಿಟ್ಟು ಅಪ್ಪನ ಹೊಡೆಯೋದು ಅಲ್ಲ, ಶಿಷ್ಯ ಹೋಗಿ ಗುರುವಿನ ಮೇಲೆ ಸವಾರಿ ಮಾಡೋದಲ್ಲ. ಅಧ್ಯಯನದಲ್ಲಿ, ತಿಳುವಳಿಕೆಯಲ್ಲಿ, ಜ್ಞಾನದಲ್ಲಿ, ನೈತಿಕತೆಯಲ್ಲಿ, ಸತ್ಯದಲ್ಲಿ, ದುಡಿಮೆಯಲ್ಲಿ, ಇನ್ನು ಏನೇನು ಒಳ್ಳೆಯದಿದೆಯೋ ಅದೆಲ್ಲದರಲ್ಲೂ ದುಡಿಮೆಯಲ್ಲಿ ನಾವು ನಮ್ಮ ಅಪ್ಪನಿಗಿಂತ ಹೆಚ್ಚು ಪರಿಶ್ರಮಗಳಾಗಬೇಕು. ಸಾಧನೆಯಲ್ಲಿ ಅಪ್ಪನಿಗಿಂತ ಸಾಧನೆ ಮಾಡುವಂತಹ ಒಂದು ಆಂಬಿಷನ್ ಇರಬೇಕು. ಅದೇ ರೀತಿಯಲ್ಲಿ ಅಧ್ಯಯನದಲ್ಲಿ ನಿಮ್ಮ ಮೇಷ್ಟ್ರು ಏನೋ BEd ಮಾಡ್ಕೊಂಡು TCH ಮಾಡ್ಕೊಂಡು ಪಾಠ ಮಾಡ್ತಾ ಇದ್ದಾರೆ. ಅಯ್ಯೋ ನಮ್ಮ ಮೇಷ್ಟ್ರು TCH ಮಾಡ್ಕೊಂಡಿದ್ದಾರೆ, BEd ಮಾಡ್ಕೊಂಡಿದ್ದಾರೆ, ನಾನು BEd ಮಾಡ್ಕೊಂಡ್ರೆ ಸಾಕು ಅಂತಲ್ಲ. ನೀವು MA ಮಾಡ್ಕೊಳ್ಬೇಕು, MCom ಮಾಡ್ಬೇಕು, MPhil ಮಾಡ್ಬೇಕು, PhD ಮಾಡ್ಬೇಕು, 4 PhD ಮಾಡಬೇಕು, ಸೈಂಟಿಸ್ಟ್ಗಳಾಗಬೇಕು, ರಾಕೆಟ್ ಸೈಂಟಿಸ್ಟ್ಗಳಾಗಬೇಕು. ಈ ತರಹದ ಕನಸನ್ನ, ಆಂಬಿಷನ್ ನಾವು ಇಟ್ಕೊಳ್ಬೇಕು. ಪ್ರಗತಿಗೆ ಅದೇ ಹೆದ್ದಾರಿ. ನಮ್ಮಪ್ಪ 4 ಎಕರೆ ಜಮೀನು ನೋಡ್ಕೊಳ್ತಾ ಇದ್ದ, ನಾನು ಸದ್ಯ ನಂಗೆ 2 ಎಕರೆ ಬಂದಿದೆ, ನಾನು ಇಷ್ಟರಲ್ಲೇ ಹುಡುಕೊಂಡು ನಮ್ಮ ಪಾರ್ವತಿಪತಿ ಅನ್ನೋದಲ್ಲ, ನಾನು ಇನ್ನೂ ಹೆಚ್ಚು ದುಡಿಬೇಕು. ಈ ಮೊನ್ನೆ ತಾನೇ ಇಲ್ಲಿ ಬಿಡದಿ ಹತ್ರ ಒಂದು ಹೋರಾಟಕ್ಕೆ ಹೋಗಿದ್ದೆ. ನಾನು ಕೇವಲ 3/4 ಎಕರೆ ಜಮೀನಿನಲ್ಲಿ 45,000 ರಿಂದ 50,000 ದುಡಿತಿದ್ದೀನಿ ಸಾರ್ ಅಂದ್ರು ಒಬ್ಬ ಹುಡುಗ. ಆತ ಓದಿರೋದು SLC 7th 8th. ಆದ್ರೆ ಮಿಶ್ರ ಬೆಳೆ 3/4 ಎಕರೆನಲ್ಲಿ 4-6 ಬೆಳೆಗಳನ್ನು ಬೆಳೀತಾರೆ. ಅಡಿಕೆ ಗಿಡದಿಂದ ಅವ್ರದೇ ಒಂದಷ್ಟು ಎಷ್ಟು 3/4 ಎಕರೆ ಒಂದು 20-50 ಅಡಿಕೆ ಮರಗಳು ಇರ್ಬೋದೇನೋ, ಯಾಕಂದ್ರೆ ಮಿಕ್ಕಿದ ಇನ್ನೂ ಬೆಳೆ ಬೆಳೆಯೋದಕ್ಕೆ. ಅದರಲ್ಲಿ ಅಡಿಕೆ ಇದು ತಗೊಂಡು ಅದನ್ನ ಏನು ತಟ್ಟೆ ಮಾಡೋದು, ಗೃಹ ಕೈಗಾರಿಕೆ 40-50 ಸಾವಿರ ರೂಪಾಯಿ ಕೇವಲ 3/4 ಎಕರೆ ದುಡಿತಿದ್ದಾನೆ. ಅವರಪ್ಪ 10 ಎಕರೆ ಇದ್ದಿದ್ರು ವರ್ಷಕ್ಕೆ ತಿಂಗಳಿಗೆ 50,000 ಅಲ್ಲ 10,000 ಕೂಡ ದುಡಿಯೋದಿಕ್ಕೆ ಆಗೋದಿಲ್ಲ, ಆಗ್ತಿರ್ಲಿಲ್ಲ. ಅಂತದ್ರಲ್ಲಿ ಈಗ ಆಗ್ತಿದೆ. ಹಾಗಾಗಿ ನೀವು ಇಲ್ಲಿರುವಂತಹ ವಿದ್ಯಾರ್ಥಿಗಳು ಕನಸು ಕಾಣಬೇಕು, ದೊಡ್ಡ ಮಟ್ಟದ ಕನಸು ಕಾಣಬೇಕು, ಮಹತ್ವಾಕಾಂಕ್ಷೆ ಇಟ್ಕೊಳ್ಬೇಕು. ಅದಕ್ಕೇನೆ ನಾನು ಪ್ರತಿ ಕಡೆ ಹೋದಾಗ್ಲೂ ಈ ಮಾತನ್ನ ವಿದ್ಯಾರ್ಥಿಗಳ ಜೊತೆಗೆ ಹೇಳ್ತೀನಿ. ಏನಾಗ್ಬೇಕಮ್ಮ ಶಿಷ್ಯ? ತಾಯಿ ಯಾರು ಹೇಳಿ ಆ ಕಡೆ. ಶಿಷ್ಯ ಯಾರನ್ನ ಮೀರಿಸ್ಬೇಕು? ಗುರುವನ್ನ ಮೀರಿಸ್ಬೇಕು. ಹೇಳೋಣ. ಮಗ ತಂದೆಯನ್ನ ಮೀರಿಸ್ಬೇಕು ಅಂತೇಳಿ ಮಗಳು ತಂದೆ ಮೀರಿಸಬಾರ್ದು ಅಂತಲ್ಲ.
ಅವು ಮಗ ಅನ್ನುವಂತಹದ್ದು ಏನು ಲಿಂಗ ಸಂಬಂಧಿತ ಮಗ ಮಗಳು ಅಂತಲ್ಲ, ಯಾರ್ಯಾರಿ ಚಿಕ್ಕವರು ಅವರಿಗಿಂತ ದೊಡ್ಡವರನ್ನ, ಹಿಂದಿನ ತಲೆಮಾರಿನವ್ರನ್ನ ಮೀರಿಸುವಂತ ರೀತಿಯಲ್ಲಿ ವಿದ್ಯೆಯಲ್ಲಿ, ಸಾಧನೆಯಲ್ಲಿ, ದುಡಿಮೆಯಲ್ಲಿ, ಶ್ರೀಮಂತಿಕೆಯಲ್ಲಿ, ಸತ್ಯದಲ್ಲಿ, ನ್ಯಾಯದಲ್ಲಿ, ನೀತಿಯಲ್ಲಿ ಬೆಳೀತಾ ಹೋಗ್ಬೇಕು. ಹಿಂದೆ ಯಾವುದೋ ಒಂದು ಕಾಲದ ಕುವೆಂಪು ಅವರೊಂದು ಮಾತು ಹೇಳ್ತಾರೆ, ಇಂದಿನ ಋಷಿಗಳು ಮಾನವರೇ ನಮ್ಮಂತೆ, ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ, ಶಾಸ್ತ್ರಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಅಂತ. ಇವತ್ತಿನ ಕಾಲ ಬೇರೆ, ಹಿಂದಿನ ಕಾಲ ಬೇರೆ. ಹಿಂದಿನ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಆ ತರ ನಡ್ಕೊಳ್ತಾ ಇದ್ರು, ಜಾತಿವಾದ ಮಾಡ್ತಾ ಇದ್ರು, ಆ ಜಾತಿಯವ್ರನ್ನ ತುಳಿದಿಟ್ಕೊಂಡಿದ್ರು, ಈ ಜಾತಿಗಿಂತ ನಾವು ಮೇಲು ಅನ್ನೋ ತರಕ್ಕಿದ್ರೆ ಪ್ರಜಾಪ್ರಭುತ್ವದಲ್ಲಿ ಸಮಾನತೆಯಲ್ಲಿ ಬದುಕಿರುವಂತ ನಾವುಗಳು ಇವತ್ತಿನ ಕಾಲಕ್ಕೆ ಅದು ತಪ್ಪು. ಇವತ್ತಿನ ಕಾಲಕ್ಕೆ ಯಾವತ್ತಿನ ಕಾಲಕ್ಕೂ ತಪ್ಪು, ಇವತ್ತಿನ ಕಾಲಕ್ಕಂತೂ ಮಹಾಪರಾಧ. ಹಾಗಾಗಿ ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ ನಾವು ಬೆಳೀತಾ ಹೋಗ್ಬೇಕು. ಕೊನೆಯಲ್ಲಿ ವಿಶೇಷವಾಗಿ ಆಗಲೇ ಹೇಳಿದಂಗೆ ಹಿಂದುಳಿದ, ಸಾಮಾಜಿಕವಾಗಿರ್ಲಿ ಆರ್ಥಿಕವಾಗಿರ್ಲಿ ಹಿಂದುಳಿದವರಿಗೆ ಇವತ್ತಿನ ಸಂದರ್ಭದಲ್ಲಿ ಶಿಕ್ಷಣವೇ ಒಂದು ಮಹಾಮೋಕ್ಷ. ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು, ಒಳ್ಳೆಯ ಪದವಿಯನ್ನ ಪಡ್ಕೊಳ್ಬೇಕು, ಒಳ್ಳೆಯ ಉದ್ಯೋಗವನ್ನ ದಕ್ಕಿಸ್ಕೊಳ್ಬೇಕು. ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರನ್ನ ಆಯ್ಕೆ ಮಾಡ್ಕೊಂಡಿರ್ಬೇಕು. ನಿಮ್ಗೆ ಒಳ್ಳೆ ಉದ್ಯೋಗ ಸಿಗಬೇಕು ಅಂದ್ರೆ ಒಳ್ಳೆ ವ್ಯವಸ್ಥೆ ಇರಬೇಕು. ಹಾಗಾಗಿ ಅವ್ರಿಗೆ ಅದೇನಾಗುತ್ತೋ ಬಿಡುತ್ತೋ, ಆದ್ರೆ ನೀವಂತೂ ಕಠಿಣ ಪರಿಶ್ರಮದಲ್ಲಿ, ಒಂದು ಶಿಸ್ತಿನಲ್ಲಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಮುಂದಾಗಬೇಕು. ಮಾಡಿ, ಆಟ ಆಡಿ, ಬೇರೆ ಬೇರೆ ಹವ್ಯಾಸಗಳನ್ನ ಇಟ್ಕೊಳ್ಳಿ. ಆದ್ರೆ ಅಧ್ಯಯನದ ವಿಚಾರಕ್ಕೆ ಬಂದಾಗ ಒಂದು ಶಿಸ್ತನ್ನ ಅಳವಡಿಸ್ಕೊಳ್ಳಿ. ಕಠಿಣ ಪರಿಶ್ರಮ ಹಾಕಿ, ಮತ್ತೆ ಆತ್ಮವಿಶ್ವಾಸಕ್ಕೆ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ಬೇರೆ ಯಾವ ಉದಾಹರಣೆನೂ ಬೇಕಾಗಿಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಶಿಕ್ಷಣದ ಹಕ್ಕಿದೆ. ಶಿಕ್ಷಣದ ಹಕ್ಕೇ ಇಲ್ಲದಿರುವಂತಹ ಸಂದರ್ಭದಲ್ಲಿ, ಮೇಲು ಕೀಳುಗಳ ತಾರತಮ್ಯ ಇದ್ದಂತಹ ಸಂದರ್ಭದಲ್ಲಿ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಇಡೀ ಪ್ರಪಂಚಕ್ಕೆ ಒಬ್ಬ ಮಾದರಿಯಾದಂತಹ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು. ಅಂತವರನ್ನ ಪ್ರೇರಣೆಯಾಗಿ ಪಡ್ಕೊಳ್ಳಿ. ನಿಮಗೆ ಯಾರೇ ಆಗಿರಲಿ, ಒಳ್ಳೆಯ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನ ಪ್ರೇರಣೆ ಪಡ್ಕೊಂಡು ಅವ್ರು ಹೇಗಾದ್ರೂ ಆ ಸ್ಥಿತಿಗೆ ಹೇಗೆ ಬಂದ್ರು ಅನ್ನುವಂಥದ್ದನ್ನ ಅಧ್ಯಯನ ಮಾಡಿ, ಪುಸ್ತಕಗಳನ್ನ ಓದಿ, ಒಳ್ಳೆ ಸಿನಿಮಾಗಳನ್ನ ನೋಡಿ. ನನಗಂತೂ ಬಬ್ರುವಾಹನ ನೋಡದೇ ಇಲ್ಲ ಎಷ್ಟೋ ಹುಡುಗರು. ಈ ತರದಕ್ಕೆ ತುಂಬಾ ಬೇಸರ ಇದೆ. ಹಳೆಯ ಕಾಲದ ಬಂಗಾರದ ಮನುಷ್ಯ, ಬಬ್ರುವಾಹನ, ಎಂತೆಂತ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬಂದಿರುವಂತಹದ್ದು. ಆ ಒಂದಷ್ಟು ಸಂವೇದನೆಗಳನ್ನ, ಮೌಲ್ಯಗಳನ್ನ ರೂಪಿಸ್ತಾ ಇತ್ತು. ಇವತ್ತಿಗೆ ಹೊಡಿ ಬಡಿ ಕೊಲ್ಲು, ಮಾತೆತ್ತಿದ್ರೆ ಮಚ್ಚು, ಗುರುತ್ವಾಕರ್ಷಣೆ ಬಿಟ್ಬಿಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಯಾವ್ದು ಅಪ್ಲೈ ಆಗಲ್ಲ ನಮ್ಮ ಇವತ್ತಿನ ಹೀರೋಗಳಿಗೆ. ಒಬ್ಬನೇ 100 ಜನ ಹೊಡೆದಾಕ್ಬಿಡ್ತಾನೆ. ಇವ್ನು ಹಿಂಗ್ ಹೋಗ್ತಾ ಇದ್ರೆ, ಇವ್ನು ಹಿಂಗ್ ಅನ್ನೋ ಅಷ್ಟೊತ್ತಿಗೆ ಇವನ್ ಕೈ ಇಷ್ಟೇ ದೂರ ಬಂದಿರುತ್ತೆ. ಅಷ್ಟೊತ್ತಿಗೆ ಆದ್ರೆ ಅವ್ನ 50 ಅಡಿ ದೂರಕ್ಕೆ ಹೋಗ್ಬಿಟ್ಟಿರ್ತಾನೆ ವಿಲನ್. ಇಷ್ಟೇ ಹಿಂಗ್ ಅನ್ನೋದಷ್ಟೇ, ಅಷ್ಟೊತ್ತಿಗೆ 50 ಅಡಿ ದೂರ ಹೋಗಿರ್ತಾನೆ. ಫಿಸಿಕ್ಸ್ ಅಪ್ಲೈ ಆಗಲ್ಲ, ಕೆಮಿಸ್ಟ್ರಿ ಅಪ್ಲೈ ಆಗೋದಿಲ್ಲ, ಬಯಾಲಜಿ ಅಂತೂ ಅಪ್ಲೈ ಆಗೋದಿಲ್ಲ. ಅಲ್ಲೆಲ್ಲೋ ಯಾವ್ದೋ ಒಂದು ಸಿನಿಮಾದಲ್ಲಿ ಯಾವನ ಆಕ್ಸಿಡೆಂಟ್ ಬೀಳ್ತಾನೆ, ಅವನ ಹೃದಯ ಅಲ್ಲಿ ಕಟ್ಟಾಗಿ ಇಲ್ಲಿ ಹಾರ್ಟ್ ಆಪರೇಷನ್ ಮಾಡ್ತಿರುವಂತ ಓಪನ್ ಆಗಿರೋ ಹೃದಯ ಬಂದು ಕುತ್ಕೊಂಡ್ಬಿಡುತ್ತೆ ಸಿನಿಮಾದಲ್ಲಿ. ಅಲ್ವೇನ್ರಮ್ಮ, ನೋಡಿದಿರಲ್ವಾ? ಆಮೇಲೆ ನೀವು ಧಾರಾವಾಹಿಗಳು ನೋಡ್ತಿರಲ್ವಾ? ಪ್ರತಿ ಧಾರಾವಾಹಿಲೂ ಸೊಸೆ ಆದವಳು ಕೆಟ್ಟವಳೆ, ಪ್ರತಿ ಧಾರಾವಾಹಿಲೂ ಅತ್ತೆ ಆದವಳು ಕೆಟ್ಟವಳೆ, ಪ್ರತಿ ಧಾರಾವಾಹಿಲೂ ಬಹುತೇಕವಾಗಿ ಒಬ್ಬಲ್ಲ ಇಬ್ಬರು ಕ್ಯಾರೆಕ್ಟರ್ಗಳು ಅಫೇರ್ ಇಟ್ಕೊಂಡಿರೋರೆ. ನಮ್ ಬದುಕು ಹಂಗಿದೆಯಾ? ಅಷ್ಟು ನೀಚವಾಗಿದೆ ನಮ್ಮೆಲ್ಲರ ಬದುಕು. ಹಾಗಾಗಿ ಅದರಿಂದ ಟಿವಿಗಳಲ್ಲಿ ಬರುವಂತ ಧಾರಾವಾಹಿಗಳು ನೋಡೋದ್ ಬಿಟ್ಟು ಒಂದು ಒಳ್ಳೆ ಅಭಿರುಚಿ ಇರುವಂತ ಸಿನಿಮಾ ನೋಡಿ, ಒಳ್ಳೆ ಪುಸ್ತಕಗಳನ್ನ ಓದಿ, ಮನೇಲಿ ಎಲ್ಲರೂ ಕೂತ್ಕೊಂಡು, ಮಕ್ಕಳು ಇರೋದ್ರಿಂದ, ಮಕ್ಕಳ ಜೊತೆ ನೀವು ಬಂದಿರೋದ್ರಿಂದ ಆವಾಗ ಮಕ್ಕಳ ಜೊತೆ ಕೂತು ಊಟ ಮಾಡಿ, ಒಳ್ಳೆ ಮಾತಾಡಿ. ಈ ಮೂಲಕ ಆದ್ರೆ ಮಾತ್ರ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಭವಿಷ್ಯ ಚೆನ್ನಾಗಾಗುತ್ತೆ. ಹೇಳೋದಕ್ಕೆ 10 ವಿಚಾರಗಳಿದೆ, ಬೇರೆ ಬೇರೆ ವಿಚಾರ ಹೇಳ್ಬೋದು. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಬದುಕು ಕಟ್ಕೊಳ್ಳೋದಿಕ್ಕೆ ನಾವೆಲ್ಲ ಏನ್ ಮಾಡ್ಬೇಕು? ಕೇವಲ ನಮ್ಮ ಮಕ್ಕಳು ಉದ್ಧಾರ ಆಗ್ಲಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ನಮ್ಮ ಪಾಲು ಇರುತ್ತೆ, ನಮ್ಮ ಜವಾಬ್ದಾರಿ ಇರುತ್ತೆ. ಅದನ್ನ ಗಮನಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಕಾಲದಲ್ಲಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಟೋಮೇಷನ್ ಇವೆಲ್ಲ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಹೊಡೆದಾಡ್ಕೋಬೇಡ್ರಪ್ಪ, ಕಿತ್ತಾಡ್ಕೋಬೇಡಿ, ಕೊಲೆ ಮಾಡಬೇಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ನಾವೇ ಕೊಡ್ತೀವಿ ಅಂತ ಹೇಳುವಂತ ಸರ್ಕಾರಗಳು ಬರುತ್ತೆ. ಅಮೆರಿಕದಲ್ಲಿ, ಅಲಾಸ್ಕಾದಲ್ಲಿ, ನಾನೊಂದು 10 ವರ್ಷ ಅಮೆರಿಕದಲ್ಲಿದ್ದೆ. ಅಲ್ಲಿ ಉತ್ತರ ಧ್ರುವದ ಕಡೆ ಒಂದು ರಾಜ್ಯ ಇದೆ, ಅವರು ಅಮೆರಿಕದ ಕೆನಡಾ ಪಕ್ಕದಲ್ಲಿ. ಅಲ್ಲಿ ಸರ್ಕಾರವೇ ಪ್ರತಿ ತಿಂಗಳು $1,000 ಇವತ್ತಲ್ಲ 15 ವರ್ಷಗಳಿಂದನೇ ಜನರು ಕೊಡ್ತಾ ಇತ್ತು. ಇವತ್ತು ಮಿಡ್ಲ್ ಈಸ್ಟ್ ಅಲ್ಲಿ ಯುದ್ಧ ನಡೀತಾ ಇದೆ. ಅಲ್ಲಿ ಇರೋದು 10 ಲಕ್ಷ ಜನ ಆದ್ರೆ ಲೋಕಲ್ ಅವರು 3 ಲಕ್ಷ ಜನ, ಇನ್ನು 6 ಲಕ್ಷ ಜನ ನಮ್ಮ ದೇಶದವರು, ಪಾಕಿಸ್ತಾನದವರು, ಬಾಂಗ್ಲಾದವರು, ಶ್ರೀಲಂಕಾದವರು. ಹೊರಗಿನವರು ದುಡಿತಾರೆ, ಅಲ್ಲಿರೋರಿಗೆ ಅಲ್ಲಿ ಸಿಗುವಂತ ಪೆಟ್ರೋಲ್ ಇಂದ ಅವ್ರಿಗೆ ದುಡ್ಡು ಕೊಟ್ಟು ಸಾಕ್ತಾ ಇದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲ ವೃಷ್ಟಿ ಅಂತ. ಅತಿವೃಷ್ಟಿ ಅಂದ್ರೆ
ಪ್ರವಾಹದ ರೀತಿ ಮಳೆ ಬರೋದು, ಅನಾವೃಷ್ಟಿ ಅಂದ್ರೆ ಬರ ಬೀಳೋದು, ಅಕಾಲ ವೃಷ್ಟಿ ಅಂದ್ರೆ ಬರಬಾರದ ಸಮಯದಲ್ಲಿ ಮಳೆ ಬೀಳೋದು, ಇದು ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಸಿದ್ಧವಾಗಬೇಕು. ಇವತ್ತಿನ ಯುವಕ ಯುವತಿಯರು ನೀವು ಸಿದ್ಧವಾಗಿ ನಿಮ್ಮ ಮುಂದಿನ ಬದುಕು ನಿಜಕ್ಕೂ ಬೆಂಕಿಲಿ ಬೇಯುವಂತಹ ಬದುಕು ನಿಮ್ದು. ಬಹಳ ಜನ ಇದ್ರ ಬಗ್ಗೆ ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಗ್ರೇಟಾ ಥುನ್ಬರ್ಗ್ ಅನ್ನುವಂತ ಒಂದು ಸ್ವೀಡನಿನ ಹೆಣ್ಮಗಳು 15-16 ವರ್ಷಕ್ಕೇನೆ ಆಕೆ ಈ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಬಹಳ ದೊಡ್ಡ ಜನಜಾಗೃತಿ ಮೂಡಿಸಿದ್ಲು. ಅಂತಹ ಹೆಣ್ಮಕ್ಳು, ಅಂತಹ ನಿಮ್ಮ ನಿಮ್ಮ ವಯಸ್ಸಿನ ಬೇರೆ ಬೇರೆ ದೇಶದಲ್ಲಿ ಈ ತರದ ಕೆಲಸ ಮಾಡ್ತಿರುವಂತಹ ಮಕ್ಕಳು ನಿಮ್ಗೆ ಪ್ರೇರಣೆ ಆಗಲಿ. ನಮ್ಮ ಚನ್ನರಾಯಪಟ್ಟಣದಿಂದನೂ ಅಂತಹ ಮಕ್ಕಳು ಹುಟ್ಟು ಬರಲಿ. ನೀವು ಅಂತಹ ಒಂದು ನಾಯಕತ್ವ ಕೊಡಿ ಅಂತ ಆಶಿಸ್ತಾ, ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ. ಹುಡುಗರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಸಿರಿಗನ್ನಡಂ ಗೆಲ್ಗೆ ಗೊತ್ತೇನಪ್ಪ? ಸಿರಿಗನ್ನಡಂ ಗೆಲ್ಗೆ ಅಂದ್ರೆ ಏನನ್ಬೇಕು? ಸಿರಿಗನ್ನಡಂ ಬಾಳ್ಗೆ, ಗೆಲ್ಲಲಿ ಬಾಳಲಿ ಅಂತ. ನಾವು ಹಳಗನ್ನಡದಲ್ಲಿ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ.